ಹಾಯ್ ಹಲೋ ನಮಸ್ಕಾರ ಕಣಕರಿ, ಹೇಗಿದ್ರಿ ಎಲ್ಲರೂ? ನಾನು ಅಂತೂ ಸಾಕತ್ತಾಗಿದ್ದೀನಿ, ನೀವು ಕೂಡ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾವು ಇವಾಗ ತಿರುಪತಿ ಹೋಗ್ತಾ ಇದ್ದೀವಿ. ಸಡನ್ ಪ್ಲ್ಯಾನ್. ಸೊ ನಿನ್ನೆ ಪ್ಲ್ಯಾನ್ ಮಾಡಿದ್ವಿ, ಇವತ್ತು ಹೊಂಟೀವಿ. ಸೊ ಯಾವ ಟ್ರೈನಿಂದ ಹೊಂಟೀವಿ ಅಂತಂದ್ರೆ ಗೋವಾಯಿಂದ ತಿರುಪತಿ ಹೋಗುವಂತಹ ಈ ಒಂದು ರೈಲ್ವೆಯಿಂದ ನಾವು ಹೋಗ್ತಾ ಇದ್ದೀವಿ. ಗದಗಿಂದ ಹತ್ತೀವಿ ನಾವು. ಸೊ ಆ್ಯಕ್ಚುಲಿ ತುಂಬ ಜನ ಏನು ಮಾಡ್ತಾರಪ್ಪ ಅಂದ್ರೆ ಅಡ್ವಾನ್ಸ್ ಒಂದು 20-25 ದಿನ ಅಥವಾ ಒಂದು ತಿಂಗಳು ಮುಂಚೆಗೆ ಬುಕ್ ಮಾಡ್ಕೊಂಡಿರ್ತಾರೆ. ನಾವು ಅರ್ಜೆಂಟಾಗಿ ಹೊಂಟೀವಿ. ಸೊ ಇದು ವೀಕ್ಲಿ ಎಕ್ಸ್ಪ್ರೆಸ್, ವೀಕ್ಲಿ ಒಂದೊಂದು ಸಲ ಇರ್ತೀವಿ ಟ್ರೈನ್. ಬೇಕಾದ್ರೆ ನೀವು ಕೂಡ ಹೋಗ್ಬೋದು. ಅದು ಯಾವ ಟ್ರೈನ್ ಅಂತ ನಿಮಗೆ ಹೇಳ್ತೀನಿ. ಇಲ್ಲಾಂದ್ರೆ ತುಂಬ ಜನ ಹರಿಪ್ರಿಯ ಎಕ್ಸ್ಪ್ರೆಸ್ಗೆ ಹೋಗ್ಬಿಡ್ತಾರೆ. ತುಂಬ ಜನ ಅದಕ್ಕೆ ಬುಕ್ ಮಾಡ್ತಾರಕ್ಕಂದ್ರೆ ಡೈಲಿ ಇರುವಂಥ ಟ್ರೈನ್ ಅದು. ಬಟ್ ತುಂಬ ರಶ್ ಇರ್ತದೆ. ನೀವು ಆ ಟ್ರೈನಿಗೆ ಹೋಗ್ತಿರಪ್ಪ ಅಂದ್ರೆ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಬೇಕು. ಸೊ ಇವಾಗ ನಾವು ಹೋಗ್ತಾ ಇದ್ವಿ ತಿರುಪತಿಗೆ. ಸೊ ಬರ್ರಿ ಹೋಗೋಣಂತ. ಸೊ ನೋಡ್ತಾ ಇರ್ಬೋದು ನೀವು ಟ್ರೈನಲ್ಲಿ ಈ ಬಾಟಲ್ ಒಳಗಡೆ ಏನದು ಮ್ಯಾಗಿನ ಬೂಚ್ ಒಳಗೆ ಹಾಕಿ ತೆಗಿಯುವಂಥ ಸಾಹಸ ಮಾಡತ್ತಾನ ನಮ್ಮ ಫ್ರೆಂಡ್. ಸೊ ಆದರೂ ಸಕ್ಸಸ್ ಅಕ್ಕನೋ ಇಲ್ಲೋ ನೋಡ್ರಿ. ನೋಡಿರಿ ಫೈನಲಿ ನಮ್ಮ ಫ್ರೆಂಡ್ ಬೌಚ್ ತೆಗೆದಾಗ್ಬಿಟ್ಟ. ಬಟ್ ಬಾಟಲ್ ಏನಾಯ್ತು ನೋಡಿರಿ, ಫುಲ್ ಡ್ಯಾಮೇಜ್ ಆಗಿಬಿಡುತ್ತೆ. ನೋಡ್ಬೋದು ನೀವು ಯಾವ ರೀತಿ ತೆಗೆದಂತೇಳಿ. ಬೂಚ್ ತೆಗಿಯಕ್ಕೆ ಬರುತ್ತೆ, ಬಟ್ ಬಾಟಲ್ ಎಲ್ಲ ಡ್ಯಾಮೇಜ್ ಆಗುತ್ತೆ. ಸೊ ತುಂಬ ಜನ ನಾನು ರೀಲ್ಸ್ನ ನೋಡಿದ್ದೆ. ಸೊ ಬೂಚನ್ನ ಇದ್ರೊಳಗೆ ಹಾಕಿಬಿಟ್ರೆ ತೆಗಿಯಕ್ಕೆ ಬರಲ್ಲ ಅಂತೇಳಿ. ಸೊ ನಮ್ಮ ಫ್ರೆಂಡ್ ತೆಗೆದಾಗ್ಬಿಟ್ಟು ಅದನ್ನು, ಬಟ್ ಬಾಟಲ್ ಡ್ಯಾಮೇಜ್ ಆಗುತ್ತೆ. ಸೊ ಬರ್ರಿ ನಮ್ಮ ಜರ್ನಿ ಕಂಟಿನ್ಯೂ ಮಾಡೋಣ ಅಂತ. ಈ ಸಾಹಸವನ್ನು ನಮ್ಮ ಜಯಶಂಕರ್ ಗುಂಡವರು ಮಾಡ್ತಿದ್ದಾರೆ. ಓಕೆ, ನಮ್ಮ ಸ್ಟಾಪ್ ಬಂತು ತಿರುಪತಿ. ಸೊ ಈ ಟ್ರೈನ್ ಐತೆ ನೋಡ್ರಿ, ಮಧ್ಯರಾತ್ರಿ 2-2:30 ಗಂಟೆಗೆ ತಿರುಪತಿ ಬಂದು ತಲುಪುತ್ತೆ. ಸೊ ಬಂದು ಇವಾಗ ನಾನು ತಿರುಪತಿಗೆ. ಸೊ ಸಮಯ ಇವಾಗ 2 ಗಂಟೆ. ತಿರುಪತಿಗೆ ಇವಾಗ ತಲುಪಿದ್ವಿ. ಸೊ ಬಂದು ಇವಾಗ ಅಲ್ಲಿ ಪಾಳೆ ಹಚ್ಚಾರ ಟಿಕೆಟ್ ತೊಗೊಳಕ್ಕೆ. ಸೊ ನಾವು ಹೋಗ್ತಾ ಇದ್ದೀವಿ ಬಡ ತಳಗಿಳಿದು ಬಡ ಟಿಕೆಟ್ ತೊಗೊಳ ಅಂತ ಹೋಗಿ. ಹಾಗಾದ್ರೆ ಸ್ಟೇಷನ್ ಅಲ್ಲಿಂದ ಸೀದಾ ಈ ಸೈಡ್ ಬಂದು ಎಲ್ಲ ವೇಟ್ ಮಾಡತ್ತಾರೆ. ಇನ್ನು ಓಪನ್ ಆಗಿಲ್ಲ ಗೇಟ್. ಸೊ ಗೇಟ್ ಓಪನ್ ಆದ ತಕ್ಷಣ ಟಿಕೆಟ್ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನೋಡೋಣಂತ ಊಟ ಎಷ್ಟು ಜನ ಬಂದಾರ ನೋಡ್ರಿ, ಜನ ಇನ್ನೂ ಎಷ್ಟು ಬರತ್ತಾರ ಅಂತೇಳಿ. ಸೊ ಇವಾಗ 2 ಗಂಟೆ ಟೈಮ್, 4-4:15 ಸುಮಾರು ಟಿಕೆಟ್ ಕೊಡ್ತಾರಂತ ದರ್ಶನ ಟಿಕೆಟ್. ಎಷ್ಟು ಜನ ಅದಾರ ನೋಡ್ರಿ, ಎಷ್ಟು ಜನ ಬಂದಾರ, ಎಷ್ಟು ಜನ ಕಾಯತ್ತಾರ ಬಂದು. ಸೊ ಇಷ್ಟು ಜನ ವಾಪಸ್ ರೈಲ್ವೆ ಸ್ಟೇಷನಿಂದ ವಾಪಸ್ ಹೊಂಟೀವಿ. ಅಲ್ಲಿ ಇನ್ನೊಂದು ಕಡೆ ಟೋಕನ್ ಕೊಡ್ತಾರೆ ಅಂತೇಳಿ. ಸೊ ಇಲ್ಲಿಂದ 2 ಕಿಲೋಮೀಟರ್ಸ್ ಈ ಜೀಪ್ ಒಳಗೆ ಹೋಗ್ಬೇಕು. ಸೊ ಬರ್ರಿ ಹೋಗೋಣ ಅಂತ ಇವಾಗ. ಸೊ ಅಲ್ಲಿ ಬಸ್ಸಿಂದ ತಂದು ಬಿಟ್ರೆ 50 ರೂಪೀಸ್ ತೊಗೊಂಡ್ರೆ. ಸೊ ಇವಾಗ ಇಲ್ಲಿ ಹೋಗ್ತಾಯಿದ್ದೀವಿ ಟಿಕೆಟ್ ತೊಗೊಳಕ್ಕೆ. ಇಲ್ಲೇ 10 ಕೌಂಟರ್ಸ್ ಅದಾವಂತೆ. ಸೊ ಬರ್ರಿ ನೋಡೋಣ, ಸ್ಟಾರ್ಟ್ ಮಾಡಿರಲ್ಲ. ಇಲ್ಲಿ ಎಷ್ಟು ಗದ್ದೆ ಗೊತ್ತಿಲ್ಲ. ಸೊ ಅಲ್ಲಿ ಲೋಕಲ್ ಜನ ಕೇಳಿದ್ವಿ, ಸ್ವಲ್ಪ ಅಲ್ಲಿ ಸಿಗ್ಬೋದು ನೋಡ್ರಿ ಅಂತಂದ್ರೆ. ಯಾಕಂದರೆ ರೈಲ್ವೆ ಸ್ಟೇಷನ್ದಾಗ ಏನಾಗ್ಬಿಡ್ತಪ್ಪ ಅಂದ್ರೆ ತುಂಬ ಜನ ಅಲ್ಲಿ ರೈಲ್ವೆಯಿಂದ ಅಲ್ಲೇ ಹೇಳೋದು ಅಲ್ಲೇ ಬರ್ತಾರಲ್ಲ. ಸೊ ಗದ್ದು ಭಾಳ ಆಗತ್ತಲ್ಲ ಸಂಬಂಧ ಇಲ್ಲಿ ಬಂದು ನೋಡೋಣ ತಡಿ ಏನಾಗತ್ತೆ ಅಂತೇಳಿ. ಸೊ ಅಲ್ಲಿ ಅಷ್ಟೊಂದು ಪಾಳೆ ಅಲ್ಲೆಲ್ಲ ದುಗಿಸಾಡಿ ಇಲ್ಲಿ ಮುಂದೆ ಹೊಂಟೀವಿ. ಪಾಳೆ ಹಚ್ಚಾಕ ಟಿಕೆಟ್ ತೊಗೊಳಕ್ಕೆ ಇಷ್ಟು ಹೆಚ್ಚು ಕಮ್ಮಿ 10 ಕೌಂಟರ್ ಅದಾವೆ. ಎಷ್ಟು ಜನ ಅದ ನೋಡ್ರಿ ಇಲ್ಲಿ. ಗುದ್ದಾಡಿ ಬಂದ್ವಿ ನಾವು. ಯಪ್ಪ ದರ್ಶನ ಟಿಕೆಟ್ ತೊಗೊಳಕ್ಕೆ ನಾವು ಇವಾಗ ಭೂದೇವಿ ಕಾಂಪ್ಲೆಕ್ಸ್ ಹತ್ರ ಬಂದೀವಿ. ಸೊ ನಿಮ್ಗೆ ಸ್ಟೇಷನ್ ಹತ್ರನೂ ಸಿಗುತ್ತೆ, ಬಟ್ ಅಲ್ಲಿ ಬರೀ 3 ಕೌಂಟರ್ ಇರೋದ್ರಿಂದ, ಸಿಕ್ಕಾಪಟ್ಟೆ ಜನ ಇರೋದ್ರಿಂದ ನಮಗೆ ಟಿಕೆಟ್ ಸಿಗಲ್ಲ ಅಂತ ಅಂದ್ಕೊಂಡು ಈ ಭೂದೇವಿ ಕಾಂಪ್ಲೆಕ್ಸ್ ಹತ್ರ ಬಂದೀವಿ. ಇಲ್ಲಿ 10 ಕೌಂಟರ್ ಅದಾವೆ. ಸೊ ಇಲ್ಲಿ ಸಿಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಬಂದೀವಿ. ಆದರೆ ಇಲ್ಲಿ ಅಲ್ಲಿಗಿನ ಸಿಕ್ಕಾಪಟ್ಟೆ ಜನ ಅದಾರ. ಸೊ ನೋಡ್ತಿರ್ಬೋದು ನೀವು ಎಷ್ಟೊಂದು ಜನ ಅದಾರ ಅಂತೇಳಿ. ಆದರೂ ನಮಗೆ ಟಿಕೆಟ್ ಸಿಕ್ತು. ಸೊ ನೋಡ್ಬೋದು ಟೈಮ್ ಹೆಚ್ಚು ಕಮ್ಮಿ 2 to 3 hours ನೀವು ಪಾಳೆ ಹಚ್ಚಬೇಕಾಗುತ್ತೆ. ಅದಾದಮೇಲೆ ನಿಮಗೆ ಟಿಕೆಟ್ ಸಿಗುತ್ತೆ. ಸೊ ನಿಮಗೆ 3 ಕಡೆ ಟಿಕೆಟ್ ಅವೈಲೇಬಲ್ ಇರ್ತವೆ. ಎಲ್ಲಿ ಅಂದ್ರೆ ಬಸ್ ಸ್ಟ್ಯಾಂಡ್ ಹತ್ರ, ರೈಲ್ವೆ ಸ್ಟೇಷನ್ ಹತ್ರನ, ಜೊತೆಗೆ ಈ ಭೂದೇವಿ ಕಾಂಪ್ಲೆಕ್ಸ್. ಸೊ ನಿಮಗೆ ಈ 3 ಕಡೆ ನಿಮ್ಗೆ ದರ್ಶನ ಟಿಕೆಟ್ ಸಿಗುತ್ತೆ. ಒಂದು ದಿನಕ್ಕೆ 10,000 ಟಿಕೆಟ್ ಕೊಡ್ತಾರೆ ದರ್ಶನ ಮಾಡೋಕ್ಕೆ. ಸತತ ಪ್ರಯತ್ನ 2-3 ತಾಸು ಪಾಳೆ ಹಚ್ಚಿ ಫೈನಲ್ ಇದಕ್ಕೆ ಬಂದೀವಿ ಗೇಟಿಗೆ. ಸೊ ಇದ್ರೊಳಗೆ ಹೋದ್ರೆ ಟಿಕೆಟ್ ಕೊಡ್ತಾರೆ, ದರ್ಶನ ಟಿಕೆಟ. ಸೊ ನೋಡಿದ್ಬೋದು ಇನ್ನೂ ಎಷ್ಟು ಜನ ಪಾಳೆ ಹಚ್ಚಾರ ಅಂತೇಳಿಲ್ಲ ಮಾರ.
ಇಲ್ಲಿ ನೋಡ್ಬೋದು 10 ಕೌಂಟರ್ ಅದಾವು ಟಿಕೆಟ್ ಕೊಡುವು. ಸೊ ದರ್ಶನ ಟಿಕೆಟ್ ನಮಗೂ ಸಿಕ್ತು 2ರಿಂದ 3 ತಾಸು ಪಾಳೆ ಹಚ್ಚಿದ ಮ್ಯಾಗ. ಒಂದು ದಿನಕ್ಕೆ 10,000 ಟಿಕೆಟ್ ಅಷ್ಟೇ ಕೊಡ್ತಾರೆ ದರ್ಶನ ಟಿಕೆಟ್. ಸೊ ಆದಷ್ಟು ಜಲ್ದಿ ಬಂದು ನೀವು ಪಾಳೆ ಹಚ್ಬೇಕು. 2 ಅಥವಾ 3 ಗಂಟೆ ಜಲ್ದಿ ಬಂದು ಪಾಳೆ ಹಚ್ಚಿದ ಮ್ಯಾಗ ಟಿಕೆಟ್ ಸಿಗುತ್ತೆ. ಸೊ ನಮಗೂ ಟಿಕೆಟ್ ಸಿಕ್ತು. ಇವತ್ತೆಲ್ಲ ನಾಳೆಗೆ ಸಿಕ್ತು, ನಮಗೆ ಮರುದಿನ ಟಿಕೆಟ್ ಸಿಕ್ತು. ಸೊ ಟೋಕನ್ ಸಿಕ್ತು. 12 ಗಂಟೆಗೆ ಸ್ಲಾಟ್. 29 ಇವತ್ತು 27, ಇದು 28 ತಾರೀಕು 28 ನಾಳೆಗೆ. ಸೊ ನಾಳೆಗೆ 29 12 ಗಂಟೆಗೆ ಸ್ಲಾಟ್ ಸಿಗೈತಿ. ಸೊ ಇದು 12 ಗಂಟೆ ಒಳಗೆ ಅಂದ್ರೆ 11 ಗಂಟೆ ಅನ್ನೋಷ್ಟೊತ್ತಿಗೆ ನಾವಲ್ಲಿ ಮೇಲ್ಗಡೆ ಇರಬೇಕು, ಪಾಳೆ ಹಚ್ಬೇಕು. ನೋಡ್ಬೇಕು ಅಲ್ಲಿ ಹೆಚ್ಚು ಕಮ್ಮಿ ಒಂದು 3 to 4 hours ಆಗ್ಬೋದು. ನೋಡೋಣಂತ, ನಾಳೆ ಹೋಗೋಣಂತ. ಅಲ್ಲೇ ಮೇಲೆ CRO ರೂಮ್ಸ್ ಅಂತೇಳಿ ಇಲ್ಲಿ ಪಾಳೆ ಹಚ್ಚಾರ ನೋಡ್ರಿ. ಸೊ ನಿಮ್ಮಲ್ಲಿ ಮೇಲೆ ಹೋಗಿ ತೋರಿಸ್ತೀನಿ. ಇಲ್ಲ ಟಿಕೆಟ್ ತೊಗೊಂಡಿನಿ ರೂಮಿಂದ, ಜನರಲ್ ರೂಮ್ ಇದೆ. ಸೊ ಇಲ್ಲಿ ಮ್ಯಾಗ ಹೋಗಿ ಮಾಹಿತಿ ಕೊಡ್ತೀನಿ ಬನ್ನಿ. ನೋಡಿರಿ, ರೂಮ್ ನೀವು ಎಲ್ಲಿ ಬುಕ್ ಮಾಡ್ಬೇಕಂತಂದ್ರೆ ನೀವು ತಿರುಪತಿ ಬಸ್ ಸ್ಟ್ಯಾಂಡ್ ಹತ್ತಿರ ನಿಮ್ಗೆ CRO ಆಫೀಸ್ ಅಂತ ಐತಿ. ಸೊ ನೀವು ಅಲ್ಲಿ ಹೋಗಿಬಿಟ್ಟು ನಿಮ್ಮ ಆಧಾರ್ ಕಾರ್ಡ್, ಮೊಬೈಲ್ ನಂಬರ್ ಹೇಳಿದ್ರೆ ಸಾಕು, 50 ರೂಪಾಯಿ ಅಥವಾ 100 ರೂಪಾಯಿ ರೂಮ್ ನೀವು ತೊಗೋಬೋದು. ತುಂಬ ಚೆನ್ನಾಗಿರ್ತದೆ. ಸೊ 3 to 4 ಮೆಂಬರ್ಸ್ ಅಥವಾ 5 to 6 ಮೆಂಬರ್ಸು ನೀವು ಇರ್ಬೋದು. ಸೊ ನೀವು ಅವ್ರಿಗೆ ಹೇಳ್ಬೇಕು ಎಷ್ಟು ಜನ ಇದ್ದಾರೆ ಅಂತೇಳಿ. ಸೊ ನಿಮ್ಮ ಆಧಾರ್ ಕಾರ್ಡ್, ಫೋನ್ ನಂಬರ್ ಹೇಳಿದ್ರೆ ಸಾಕು, ನಿಮ್ಮ ಮೊಬೈಲಿಗೆ ರೂಮ್ ಅಲಾಟ್ಮೆಂಟದ್ದು ನೋಟಿಫಿಕೇಷನ್ ಬರುತ್ತೆ. ಸೊ 3 to 4 hours ವೇಟಿಂಗ್ ಪೀರಿಯಡ್ ಇರುತ್ತೆ. ಸೊ ಎಷ್ಟು ಜಲ್ದಿ ಹೋಗಿ ಮಾಡಿಸ್ತೀರಿ ಅಷ್ಟು ಜಲ್ದಿ ನಿಮ್ಗೆ ರೂಮ್ ಸಿಗುತ್ತೆ. ಸೊ ಅದ್ರಾಗ ನಿಮ್ಗೆ ನೋಟಿಫಿಕೇಷನ್ದಾಗ ಕೊಟ್ಬಿಟ್ಟಿರ್ತಾರೆ ಎಲ್ಲಿ ನಿಮ್ಗೆ ರೂಮ್ ಅಲಾಟ್ಮೆಂಟ್ ಆಗೈತಿ. ಸೊ ನೀವು ಅಲ್ಲಿ ಹೋಗ್ಬಿಟ್ಟು ಆ ಮೆಸೇಜ್ ತೋರಿಸಿ 100 ರೂಪೀಸ್ ಚಾರ್ಜ್ ಇರುತ್ತೆ. ಸೊ ಒಂದು ಅಡ್ವಾನ್ಸ್ ನಿಮ್ಮ ಹತ್ರ 500 ರೂಪಾಯಿ 600 ರೂಪಾಯಿ ತೊಗೊಂತಾರೋ, ಉಳಿದಿದ್ದ ಅಮೌಂಟ್ ಏನೈತೆ ನೋಡಿ ಡೈರೆಕ್ಟ್ ನಿಮ್ಮ ಅಕೌಂಟಿಗೆ ವಾಪಸ್ ಟ್ರಾನ್ಸ್ಫರ್ ಮಾಡ್ತಾರೆ. ಯಾವಾಗ ನೀವು ಚೆಕ್ಔಟ್ ಹಾಕಿ ನೋಡ್ರಿ ಅವಾಗ ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಆಗಲೇ ಹಿಂಗೆ ತೊಗೊಂಡಲ್ಲ ಟೋಕನ್. ಸೊ ಇದು ಸಪ್ತಗಿರಿ ಇಲ್ಲಿ ನಮ್ಗೆ ರೂಮ್ ಅಲಾಟ್ ಆಗೈತಿ. ಸೊ ಮೆಸೇಜ್ ಬಂತು ಇವಾಗ. ಹೆಚ್ಚು ಕಮ್ಮಿ ಒಂದು 3 hours ಆಯ್ತು ಮೆಸೇಜ್ ಬರೋಕೆ. ಸೊ ಟೈಮ್ ಇವಾಗ ಹೇಳ್ರಿ 11:14 ಇವಾಗ ಒಂದು ಮೆಸೇಜ್. ಸೊ ನಾ ತೊಗೊಂಡಾಗ ಒಂದು 7 ಗಂಟೆ ಸುಮಾರು ತೊಗೊಂಡಿದ್ದೆ. ಸೊ ಇಲ್ಲೇ ಐತಿ. ಸೊ ಬರೀ ಒಳಗೆ ಹೋಗಿ ಫಸ್ಟ್ ಚೆಕ್ಕಿನ್ ಆಗೋಣ. ಸೊ ಇವಾಗ ಫ್ರೆಶ್ ಅಪ್ ಆಗಿ ಮಧ್ಯಾಹ್ನ ಪ್ರಸಾದ ತೊಗೊಳಕಂತೇಳಿ ಹೊಂಟೀವಿ. ಸೊ ಬರೀ ಇವಾಗ ಪ್ರಸಾದ ತೊಗೊಳ್ಳೋಣಂತ. ಇದು ದಾರಿ, ಹೋಗೋ ದಾರಿ ಪ್ರಸಾದಕ್ಕೆ. ಸೊ ಮೋಸ್ಟ್ ಅಲ್ಲಿ ಎಲ್ಲ ಪ್ರಸಾದ ತೊಗೊಂಡು ಬರ್ತಾ ಇರ್ಬೋದು ಅನ್ಸುತ್ತೆ. ಸೊ ಇದು ನೋಡಿರಿ ಭೋಜನಾಲಯ. ಸೊ ಇಲ್ಲಿ ಅನ್ನ ಪ್ರಸಾದ ಅಂತ ಅಲ್ಲಿ ಬಾಕಿ ನೋಡ್ರಿ ಕೇಂದ್ರ. ಇಲ್ಲಿಗೆ ಲೆಫ್ಟ್, ಅಲ್ಲಿ ಮುಂದೆ ಹೋಗ್ಬೇಕು ನೋಡ್ರಿ. ಇದು ES ಗೇಟ್ ನಂಬರ್ ಇರ್ಬೋದು, ಇದು 1. ನೋಡ್ತಿರ್ಬೋದು ಎಷ್ಟೊಂದು ಜನ ಪಾಳೆ ಹಚ್ಚಾರ ಅಂತೇಳಿ ಊಟಕ್ಕೆ. ಬರ್ರಿ ಇವಾಗ ನಾವು ಪಾಳೆ ಹಚ್ಚೋಣ. ಸೊ ಊಟದ ಅಲ್ಲಿ ಹೊಂಟೀವಿ. ಸುಮಾರು ಒಂದೇ ಸಲಕ್ಕೆ 2,000-3 ಸಾವಿರ ಜನ ಕೂತು ಊಟ ಮಾಡೋಷ್ಟು ಫೆಸಿಲಿಟಿ ಇದೆ. ಸೊ ಬರ್ರಿ ಇವತ್ತು ತೋರಿಸ್ತೀನಿ ಅಲ್ಲ ಹೇಗೈತೆ ಅಂತೇಳಿ. ಸೊ ನೋಡ್ತಿರ್ಬೋದು ಇಲ್ಲೇ 1000 ಜನ ಮೇಲ್ಗಡೆ ಕೂತು ಊಟ ಮಾಡೋಷ್ಟು ಪ್ಲೇಸ್ ಐತಿ. ಸೊ ನೈಟ್ ಹೊತ್ತು ಇಲ್ಲಿ ದೇವಸ್ಥಾನ ಹತ್ರ ಬಂದೀನಿ. ಸೊ ನೋಡಿರಿ ನಿಮ್ಗೆ ದೇವಸ್ಥಾನ ನೈಟ್ ಹೊತ್ತು ಯಾವ ರೀತಿ ಲೈಟಿನ ಅಲಂಕಾರ ಮಾಡ್ರಿ ಅಂತೇಳಿ ಎಷ್ಟು ಚೆನ್ನಾಗಿ ಮಾಡ್ರಿ ನೋಡ್ರಿ. ಸೊ ನೀವು ನೈಟ್ ಹೊತ್ತು ಬಂದ್ರೆ ಈ ರೀತಿ ಲೈಟಿಂಗ್ಸ್ ನೀವು ನೋಡ್ಬೋದು. ತುಂಬ ಜನ ಬಂದಾರ ನೋಡ್ಬೋದು. ಇಲ್ಲೆಲ್ಲ ಫೋಟೋ ತೊಗೊಳಕ್ಕೆ ಕುಂತಾರೆ. ನಿನ್ನೆ 12 ಗಂಟೆಗೆ ಸ್ಲಾಟ್ ಕೊಟ್ಟಿದ್ರು. ಇವತ್ತು ನಿನ್ನೆ ಇತ್ತು ರೀ ಸ್ಲಾಟ್ ಕೊಟ್ಟಿತ್ತಲ್ಲ, ಇವತ್ತು 12 ಗಂಟೆಗಿತ್ತು. ಸೊ ಅದಕ್ಕೆ ಬೆಳಗ್ಗೆ ಎದ್ದು ಜಲ್ದಿನ ಫ್ರೆಶ್ ಅಪ್ ಆಗಿ
ದೇವ್ರ ದರ್ಶನ ಹೊಟ್ಟಿವಿ ಪಾಟ್ಯಾಚಕ್ ಅಂತೇಳಿ. ಸೊ 12 ಗಂಟೆಗೆ ಸ್ಲಾಟ್. ಇವಾಗ ಸ್ವಲ್ಪ ನಾಷ್ಟ ಇಷ್ಟ ಮಾಡಿ ಆಮೇಲೆ 11 ಗಂಟೆ ಸುಮಾರು ಹೋದ್ರಪ್ಪ ಅಂದರೆ ದರ್ಶನಕ್ಕೆ ಒಂದು 5-6 ಗಂಟೆ ಆಗುತ್ತೆ. ಸೊ ಬರ್ರಿ ಇವಾಗ ಹೂನಂತ ದರ್ಶನ ತೊಗೊಳಕ್ಕೆ. ನಿನ್ನೆ ತೊಗೊಂಡಿದ್ದೆ ಟೋಕನ್ನ ಎಷ್ಟು ನರ್ಸಿಂಗ್ನಾಗ 3 ಗಂಟೆ ಪಾಳೆ 4 ಗಂಟೆ ತೊಗೊಂಡಿದ್ದೆ. 3 ತಾಸು ಪಾಳೆ ಹಚ್ಚಿ ಇವತ್ತು 12 ಗಂಟೆ ಕೊಟ್ಟಾನ. ಸೊ 1 ಗಂಟೆ ಮುಂಚೆಗೆ ಹೊಂಟೀವಿ. ನೀವು 1 ಗಂಟೆ ಮುಂಚೆಗೆ ಬರ್ರಿ, ಅಂದರೆ ನಿಮ್ಗೆ ದರ್ಶನ ತೊಗೊಳಕ್ಕೆ ಈಸಿ ಆಗುತ್ತೆ. ನೋಡ್ರಿ ಇಲ್ಲಿ ಫಸ್ಟಿಗೆ ವರಹಸ್ವಾಮಿ ದೇವರ ದರ್ಶನ ಮಾಡಬೇಕು, ಆಮೇಲೆ ತಿರುಪತಿ ದರ್ಶನ ಮಾಡ್ಬೇಕು. ಸೊ ಆ ಥರ ನಡ್ಕೊಂಬಂದೈತಿ. ಸೊ ಫಸ್ಟಿಗೆ ನಾವು ವರಹಸ್ವಾಮಿ ದೇವರ ದರ್ಶನ ಮಾಡ್ಕೊಂಡು ಆಮೇಲೆ ತಿರುಪತಿಗೆ ಹೋಗ್ತೀವಿ ದರ್ಶನ ಮಾಡೋಕ್ಕೆ. ಸೊ ಇವಾಗ ನಾಷ್ಟ ಮಾಡ್ಕೊಂಡು ಬಂದೀವಿ. ನಿಮಗೆ ಟೋಕನ್ ಕೊಟ್ಟಿರ್ತಾರೆ, ಅದ್ರೊಳಗೆ ಅಡ್ರೆಸ್ ಇರುತ್ತೆ. ಸೊ ಎಲ್ಲಿ ಅದನ್ನು ಟೋಕನ್ ತೋರಿಸ್ಬೇಕು ಕಳಿಸ್ಬಿಟ್ಟೆ. ಸೊ ನಾವೀಗ ಅಡ್ರೆಸ್ಗಳಿರೋ ಪ್ರಕಾರ ಬಂದೀವಿ. ಸೊ ಫೋಟೋ ಒಳಗೆ ನೀವು ತೋರಿಸ್ತೀನಿ ಅಂತೇಳಿ. ಸೊ ನಿಮ್ದು ಎಲ್ಲೆಲ್ಲಿರುತ್ತೆ ಅಡ್ರೆಸ್ ನಿಮ್ಗೆ ಹೇಳ್ತೀನಿ. ಟಿಕೆಟ್ ಒಳಗೆ ತೋರಿಸ್ತೀನಿ, ಗೊತ್ತಾಗುತ್ತೆ ನಿಮಗೆ. ಸೊ ಬರೀ ಇವಾಗ ನಾವು ಇಲ್ಲಿ ಚೆಕ್ ಇನ್ ಮಾಡಿಸಿ ಹೊಡ್ಲಿ ಇಲ್ಲಿ ಮೇಲ್ಗಡೆ ಹೊಂಟೀವಿ. ನೋಡೋಣ ಮುಂದೆ ಎಲ್ಲಿ ಹೋಗ್ತೀವಿ ಅಂತೇಳಿ. ಸೊ ಮಿನಿಮಮ್ ಅಂದರೂ 2 ಕಿಲೋಮೀಟ್ರ್ ಪಾಳನೇ ಇರುತ್ತೆ. ಆಮೇಲೆ ನಿಮ್ಮದು ಹೆಂಗೆ ಗುಡಿ ಹತ್ತಿರ ಬರುತ್ತಲ್ಲ ಅಲ್ಲೇ ನಿಮ್ಗೆ ಚೆಕಿಂಗ್ ಇರುತ್ತೆ 2-3 ಕಡೆ. ಮತ್ತು ನಿಮ್ಮ ಫೋನ್ ಕೂಡ ಇಸ್ಕೊಂಡ್ಬಿಡ್ತಾರೆ. ಇಸ್ಕೊಂಡು ಆಮೇಲೆ ನಿಮ್ಗೆ ಫೋನ್ ಕೊಡ್ತಾರೆ. ನೀವು ಫೋನ್ ಒಳಗೆ ಅಲವ್ ಇರಲ್ಲ. ಸೊ ನಾನು ವೀಡಿಯೋನ ಮಾಡೋಕ್ಕಾಗಲಿಲ್ಲ. ಸೊ ಒಮ್ಮೆ ಡೈರೆಕ್ಟ್ ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದ ಮೇಲೆ ನಿಮ್ಗೆ ಸಿಗ್ತೀನಿ. ಜಸ್ಟ್ ಇವಾಗ ದರ್ಶನ ಆಯ್ತು. ಸೊ ನೋಡಿರಿ ಹಿಂದೆ ಕೌಂಟ್ರ್ ಐತಿ. ಮೊಬೈಲ್ ಒಳಗಡೆ ಇಸ್ಕೊಂಡ್ಬಿಡ್ತಾರೆ. ಸೊ ಅಲ್ಲಿ ಇಸ್ಕೊಂಡು ಈ ಥರ ಕೌಂಟ್ರ್ ಇರುತ್ತೆ. ಸೊ ಅವ್ರು ಕೂಪನ್ ಕೊಡ್ತಾರೆ. ಆ ಕೂಪನ್ ತೊಗೊಂಡು ದರ್ಶನ ಆದಮೇಲೆ ಅಂತಂದ್ರೆ ನಿಮ್ಗೆ ಹೊಳ್ಳಿ ಫೋನ್ ಅಥವಾ ಬ್ಯಾಗ್ ವಾಪಸ್ ಕೊಡ್ತಾರೆ. ಒಳಗಡೆ ನಿಮ್ಗೆ ಫೋನ್ ಅದಾವಿಲ್ಲ. ಸೊ ಅದಕ್ಕೆ ಫೋನ್ ಇಡೋಕ್ಕೆ ಜಾಗ ಐತಿ. ಸೊ ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹೆಚ್ಚು ಕಮ್ಮಿ 11:30ಗೆ ಪಾಳೆ ಹಚ್ಚಿತ್ತು. ಇವಾಗ 7 ಗಂಟೆ. ಇವಾಗ ದರ್ಶನ ಸಿಗೈತಿ. ಆಲ್ಮೋಸ್ಟ್ 7 ಅವರ್ಸ್ ಟೈಮ್ ತೊಗೊಂಡೈತಿ ದರ್ಶನ ಹಾಕಕ್ಕೆ. ಸೊ ಇದನ್ನು ಕಡಿಮೆ ಅಂತ ಹೇಳ್ದ ಭಾಳ ಮಂದಿ. ಸೊ ಇನ್ನೂ ಗದ್ದಲ ಮಾಡಕ್ಕಪ್ಪ ಇನ್ನೂ ಜಾಸ್ತಿ ಆಗುತ್ತೆ. ಸಿಕ್ಕಾಪಟ್ಟೆ ಇಂಟ್ರಿ ಇವಾಗ ಸುಸ್ತಾಗೈತೆ. ಸೊ ನಿಮ್ಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಬರೀ ಹೋಗೋಣ ರೂಮಿಗೆ ಫಸ್ಟ್. ನೋಡಿರಿ ನೀವು ಟಿಕೆಟ್ ತೊಗೊಂಡು ಪಾಳೆ ಹಚ್ಚಿದ್ರನ್ನ ಮಿನಿಮಮ್ 6-7 ತಾಸು ಪಾಳೆ. ಅದು ನೀವು ಜನರಲ್ ಹಚ್ಚಿದ್ರಪ್ಪ ಅಂತಂದ್ರೆ ಮಿನಿಮಮ್ 10-15 ತಾಸು ಪಾಳೆ ಇರುತ್ತೆ. ಸೊ ತುಂಬಾ ರಶ್ ಇರುತ್ತೆ. ಬಟ್ ನಿಮ್ಗೆ ಕೂತ ಜಾಗದಲ್ಲಿ ನಿಮ್ಗೆ ಊಟ, ಟೀ, ಕಾಫಿ ಎಲ್ಲನೂ ಕೊಡ್ತಾರೆ. ಸೊ ತುಂಬ ಚೆನ್ನಾಗಿ ದರ್ಶನ ಆಯ್ತು. ನೋಡಿರಿ ನೀವೇ ಟಿಕೆಟ್ ತೊಗೊತಿರಲ್ಲ ದರ್ಶನ ಟಿಕೆಟು, ಅದು ಮರುದಿನದ್ದು ಇರುತ್ತೆ. ಆ ದಿನ ಏನಿರುತ್ತೆ ನೋಡಿರಿ ಫುಲ್ ಖಾಲಿ ಇರುತ್ತೆ. ಸೊ ನೀವು ಬೆಳಗ್ಗಿನ ಬಡ ಮೆಟ್ಲ ಹತ್ತಿ ನೀವು ಹೋಗಿ ರೂಮ್ ಮಾಡಿಕೊಂಡು ಆ ದಿನ ಪೂರ ಖಾಲಿ ಇರುತ್ತಲ್ಲ. ಸೊ ತಿರುಪತಿ ಸುತ್ತಮುತ್ತ ಯಾವ ಪ್ಲೇಸ್ನ ನೋಡ್ಬೋದು ಅನ್ನೋದನ್ನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗ ತಿಳಿಸ್ಕೊಡ್ತೀನಿ.